ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಲಗ್ನಾಧಿಪತಿ ಲಗ್ನದಲ್ಲಿದ್ದರೆ ಏನೆಲ್ಲ ಒಂದು ಫಲ ಕೊಡ್ತದೆ, ನಿಮಗೆ ಜೀವನದಲ್ಲಿ ಯಾವ ಥರ ಎಲ್ಲ ಒಂದು ಫಲ ಕೊಡುತ್ತೆ ಅಂತ ನೋಡೋಣ. ಲಗ್ನಾಧಿಪತಿ ಲಗ್ನದಲ್ಲಿ ಅಂತ ಹೇಳಿದ್ರೆ ಇದು ಯಾವುದೇ ಒಂದು ಲಗ್ನ ಆಗಿರ್ಬೋದು. ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳಿ. ಇದು ಲಗ್ನ ಅಂತ ಹೇಳಿದ್ರೆ ಇದು ಕನ್ಯಾ ಲಗ್ನ ಆಗುತ್ತೆ. ಇದರ ಅಧಿಪತಿ ಯಾರಾಗ್ತಾರೆ ಅಂತ ಹೇಳಿದ್ರೆ ಬುಧ ಆಗ್ತಾರೆ. ಬುಧ ಇಲ್ಲೇ ಇರಬೇಕು, ಈ ಮನೆಯಲ್ಲೇ ಇರಬೇಕು. ಆವಾಗ ಲಗ್ನಾಧಿಪತಿ ಲಗ್ನದಲ್ಲಿದೆ ಅಂತ ಅರ್ಥ. ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳಿ. ಇದರ ಅಧಿಪತಿ ಯಾರಾಗ್ತಾರೆ? ಶುಕ್ರ ಆಗ್ತಾರೆ. ಶುಕ್ರ ಇಲ್ಲೇ ಇರಬೇಕು, ಆವಾಗ ಲಗ್ನಾಧಿಪತಿ ಲಗ್ನದಲ್ಲಿದ್ದಾನೆ ಅಂತ ಅರ್ಥ. ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳಿ. ಇದರ ಅಧಿಪತಿ ಯಾರಾಗ್ತಾರೆ? ಶನಿ ಇಲ್ಲೇ ಇರಬೇಕು. ಅಂದರೆ ಆ ಲಗ್ನದ ಅಧಿಪತಿ ಲಗ್ನದಲ್ಲೇ ಇದ್ದರೆ ಮಾತ್ರ ಇದು ಫಲ ಕೊಡೋದು. ಯಾವುದೆಲ್ಲ ಒಂದು ಫಲ ಕೊಡೋದು ಅಂತ ನೋಡೋಣ. ಲಗ್ನಾಧಿಪತಿ ಲಗ್ನದಲ್ಲಿದ್ದರೆ ಇದು ಹೆಚ್ಚು ಹ್ಯಾಪಿಯಾಗಿರ್ತಾರೆ, ತುಂಬ ಒಂದು ಹ್ಯಾಪಿ ನೇಚರ್ ಆಗಿರ್ತಾರೆ, ತುಂಬ ಒಂದು ಖುಷಿಯಾಗಿರ್ತಾರೆ. ಇವರು ಯಾವಾಗಲೂ ಕೂಡ ತುಂಬ ಖುಷಿಯಾಗಿರ್ತಾರೆ. ಆರೋಗ್ಯ ಚೆನ್ನಾಗಿರುತ್ತೆ, ಇವರ ಆರೋಗ್ಯ ತುಂಬ ಚೆನ್ನಾಗಿರ್ತದೆ. ಆರೋಗ್ಯ ಸಮಸ್ಯೆ ಬರೋದು ಕಮ್ಮಿ ಇವರಿಗೆ. ಮತ್ತು ಲಗ್ನಾಧಿಪತಿ ಲಗ್ನದಲ್ಲಿದ್ದರೆ ಆಯಸ್ಸು ಜಾಸ್ತಿ. ಇವರು ಏನಿಲ್ಲ ಅಂದರೂ ತುಂಬ ಒಂದು ಒಳ್ಳೆ ಆಯಸ್ಸು ಇರ್ತದೆ ಇವರಿಗೆ. ಹೆಲ್ತ್ ಸಮಸ್ಯೆ ಬರೋದು ಕೂಡ ಕಮ್ಮಿ ಇವರಿಗೆ. ಲಗ್ನಾಧಿಪತಿ ಲಗ್ನದಲ್ಲಿದ್ದರೆ ಇವರಿಗೆ ಏನಾದರೂ ಹೆಲ್ತ್ ಸಮಸ್ಯೆ ಬಂದರೂ ಕೂಡ ಅದು ಬೇಗ ರಿಕವರಿ ಆಗ್ತದೆ. ಮತ್ತು ಇವರಿಗೆ ಲಗ್ನಾಧಿಪತಿ ಲಗ್ನದಲ್ಲಿದ್ದರೆ ಇವರ ಮೇಲೆ ಹೆಚ್ಚು ಗಮನ ಜಾಸ್ತಿ. ಇವರಿಗೆ ತಮ್ಮ ಮೇಲೇ ತಮಗೆ ಗಮನ ಜಾಸ್ತಿ ಇರ್ತದೆ, ಬೇರೆಯವ್ರ ಮೇಲೆ ಗಮನ ಕಡಿಮೆ. ಸ್ವಾರ್ಥತೆ ಕೂಡ ಜಾಸ್ತಿ ಇರ್ತದೆ. ಮತ್ತು ಒಳ್ಳೆಯ ಫ್ಯಾಮಿಲಿಯಲ್ಲಿ ಜನಿಸಿರ್ತಾರೆ ಇವರು. ಲಗ್ನಾಧಿಪತಿ ಲಗ್ನದಲ್ಲಿದ್ದರೆ ಒಳ್ಳೆಯ ಫ್ಯಾಮಿಲಿಯಲ್ಲಿ ಜನಿಸಿರ್ತಾರೆ. ಮತ್ತು ಕೆರಿಯರ್ ಲೈಫ್ ತುಂಬ ಚೆನ್ನಾಗಿರುತ್ತೆ. ಕೆರಿಯರ್ ಲೈಫ್ ಚೆನ್ನಾಗಿರ್ತದೆ, ಒಳ್ಳೆ ಜಾಬ್ ಸಿಗ್ತದೆ. ಎಜುಕೇಷನ್ ಕೂಡ ಚೆನ್ನಾಗಿ ಸಿಗ್ತದೆ ಅವರಿಗೆ. ಎಜುಕೇಷನ್ ಕೂಡ ತುಂಬ ಚೆನ್ನಾಗಿ ಸಿಗ್ತದೆ ಲಗ್ನಾಧಿಪತಿ ಲಗ್ನದಲ್ಲಿದ್ದಾಗ. ಮತ್ತು ಸೋಷಿಯಲ್ ಲೈಫಲ್ಲಿ ಕೂಡ ತುಂಬ ಒಳ್ಳೆಯ ಒಂದು ಹೆಸರು ಇರ್ತದೆ ಇವರಿಗೆ. ಸಾಮಾಜಿಕ ಜೀವನದಲ್ಲಿ ಒಳ್ಳೆಯ ಒಂದು ಅಚೀವ್ ಮಾಡ್ತಾರೆ. ಸಮಾಜದಲ್ಲಿ ಕೂಡ ಒಳ್ಳೆಯ ಹೆಸರು ಇರ್ತದೆ ಇವರಿಗೆ. ಮತ್ತು ಫ್ಯಾಮಿಲಿ ಜೊತೆ ರಿಲೇಷನ್ ಚೆನ್ನಾಗಿರ್ತದೆ ಇವರಿಗೆ. ಇವರ ಸಹೋದರರ ಜೊತೆ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಮತ್ತು ರಿಲೇಷನ್ ಜೊತೆ, ಸಂಬಂಧಿಕರ ಜೊತೆ ಸಂಬಂಧ ಚೆನ್ನಾಗಿರ್ತದೆ. ಮತ್ತು ಇವರಿಗೆ ಒಂದು ರೆಸ್ಪೆಕ್ಟ್ ಹೆಚ್ಚು ಕೊಡ್ತಾರೆ ಅಂತ ಹೇಳ್ಬೋದು ಲಗ್ನಾಧಿಪತಿ ಲಗ್ನದಲ್ಲಿದ್ದಾಗ. ಮತ್ತು ಫ್ಯಾಮಿಲಿ ಜೊತೆ ಎಲ್ಲ ಚೆನ್ನಾಗಿರ್ತಾರೆ. ಮದುವೆ ಜೀವನ ಚೆನ್ನಾಗಿರ್ತದೆ ಇವರಲ್ಲಿ. ಯಾಕಂದರೆ ಇಲ್ಲಿ ಲಗ್ನಾಧಿಪತಿ ಲಗ್ನದಲ್ಲಿದ್ದಾಗ 7ನೇ ಮನೆಗೆ ದೃಷ್ಟಿ ಬೀಳ್ತದೆ. 1, 2, 3, 4, 5, 6, 7 ಡೈರೆಕ್ಟಾಗಿ 7ನೇ ಮನೆಗೆ ದೃಷ್ಟಿ ಬರೋ ಕಾರಣ ಮದುವೆ ಜೀವನ ಚೆನ್ನಾಗಿರ್ತದೆ ಅವರದ್ದು. ಮತ್ತು ಸಂಗಾತಿ ಜೊತೆ ಒಳ್ಳೆಯ ರಿಲೇಷನ್ಶಿಪ್ ಹೊಂದಿರ್ತಾರೆ ಅವರು. ಸಂಗಾತಿ ಜೊತೆ ತುಂಬ ಒಳ್ಳೆಯ ಒಂದು ರಿಲೇಷನ್ಶಿಪ್ ಹೊಂದಿರ್ತಾರೆ ಲಗ್ನಾಧಿಪತಿ ಲಗ್ನದಲ್ಲಿದ್ದಾಗ. ಮದುವೆ ನಂತರ ಸಕ್ಸಸ್ ಸಿಗ್ತದೆ ಇವರಿಗೆ. ಆಫ್ಟರ್ ಮ್ಯಾರೇಜ್ ಲಗ್ನಾಧಿಪತಿ ಲಗ್ನದಲ್ಲಿದ್ದಾಗ ಮದುವೆ ನಂತರ ಹೆಚ್ಚು ಸಕ್ಸಸ್ ಸಿಗ್ತದೆ. ಮತ್ತು ಇವರಿಗೆ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ಲಗ್ನಾಧಿಪತಿ ಲಗ್ನದಲ್ಲಿದ್ದಾಗ 30 ವರ್ಷಗಳ ಒಳಗಡೆ ಎಲ್ಲ ಅಚೀವ್ ಮಾಡಿರ್ತಾರೆ ಇವರು. 30 ವರ್ಷದ ಒಳಗಡೆ ಎಲ್ಲನೂ ಸಾಧಿಸ್ತಾರೆ. ಇದು ಲಗ್ನಾಧಿಪತಿ ಲಗ್ನದಲ್ಲಿದ್ದಾಗ ಕೊಡುವಂಥ ಒಂದು ಫಲಗಳು. ಇದರಲ್ಲಿ ಬೇರೆ ಬೇರೆ ಲಗ್ನಕ್ಕೆ ಬೇರೆ ಬೇರೆ ಒಂದು ಎಫೆಕ್ಟ್ ಕೊಡ್ತದೆ. ಮೇಷ ಲಗ್ನ, ವೃಷಭ ಲಗ್ನ ಈ ಥರ. ಅದನ್ನು ಅಷ್ಟೊಂದು ಬೇರೆ ಒಂದು ಪಾರ್ಟಲ್ಲಿ ಬರುತ್ತೆ. ನಿಮಗೆ ಜಾತಕ ವಿಶ್ಲೇಷಣೆ ಮಾಡಬೇಕಂದ ಒಂದು ದೂರವಾಣಿ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ